ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 5 ಸಂಖ್ಯೆಗಳ ಆಟ ಅದರಲ್ಲಿ ಪುಟ ಸಂಖ್ಯೆ 127ರ ಪ್ರಶ್ನೆಗಳನ್ನು ಬಿಡಿಸುತ್ತಾ ಹೋಗೋಣ. ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕಂಡುಹಿಡಿಯಿರಿ. ಮೊದಲನೆಯ ಪ್ರಶ್ನೆ, 4 ಕ್ರಮಾನುಗತ ಸಂಖ್ಯೆಗಳ ಮೊತ್ತ 34. ಆ ಸಂಖ್ಯೆಗಳು ಯಾವ್ಯಾವು? ಇಲ್ಲಿ ಹೇಳಿದ್ದಾರೆ 4 ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಎಷ್ಟಾಗಿದೆ? 34. ಆ ಸಂಖ್ಯೆಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. 4 ಕ್ರಮಾನುಗತ ಸಂಖ್ಯೆಗಳೆಂದರೆ x, x+1, x+2, x+3. ನಮಗೆ ಆ 4 ಸಂಖ್ಯೆಗಳು ಗೊತ್ತಿಲ್ಲ. ಅದಕ್ಕಾಗಿ ನಾವು ಮೊದಲನೇ ಸಂಖ್ಯೆ x, ಎರಡನೆಯ ಸಂಖ್ಯೆ x+1, ಮೂರನೇ ಸಂಖ್ಯೆ x+2, ನಾಲ್ಕನೆಯ ಸಂಖ್ಯೆ x+4. ಈ ಥರ ನಾವು 4 ಕ್ರಮಾನುಗತ ಸಂಖ್ಯೆಗಳನ್ನು ಕೇಳಿದರೆ ಈ ಥರ ತೆಗೆದುಕೊಳ್ಬೇಕು. ಇವುಗಳ ಮೊತ್ತ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. 4 ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಅಂತಂದರೆ ಈ 4 ಸಂಖ್ಯೆಗಳನ್ನು ನಾವು ಕೂಡಿಸ್ಬೇಕು. ಇವುಗಳ ಮೊತ್ತ ಅಂತಂದರೆ x+1 ಪ್ಲಸ್ x+2 ಪ್ಲಸ್ x+3. ಇವುಗಳ ಮೊತ್ತ ಎಷ್ಟಾಗಿದೆ? 34 ಆಗಿದೆ. ಈಗ ಬ್ರಾಕೆಟ್ಗಳನ್ನು ತೆಗಿಬೇಕು. ಈ ಬ್ರಾಕೆಟ್ಗಳನ್ನು ತೆಗೆದಾಗ x+1 ಪ್ಲಸ್ x+2 ಪ್ಲಸ್ x+3 34. ಇಲ್ಲಿ ನೋಡ್ರಿ ಎಷ್ಟು ಎಕ್ಸ್ಗಳಿವೆ? 1 2 3 4. 4 ಎಕ್ಸ್ಗಳಿವೆ. 4x ಮತ್ತು 1 ಪ್ಲಸ್ 2 3, 3 ಪ್ಲಸ್ 3 6 34. ಈಗ ಮುಂದೆ ನೋಡ್ರಿ, ಈಗ ಎಕ್ಸ್ನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. 4x 34 ಪ್ಲಸ್ 6 ಈ ಕಡೆ ಬಂದರೆ -6. 34ರಲ್ಲಿ 6ಅನ್ನು ಕಳೆದಾಗ 28. 4x 28. ಈಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕು. x 28 ಡಿವೈಡ್ ಬೈ 4. 4 1 4, 4 7 28. x 7. ಈಗ x 7 ಅಂತ ಬೆಲೆ ಸಿಕ್ಕಿದೆ. ಎಲ್ಲೆಲ್ಲಿ x ಇದೆಯಲ್ಲ ಅಲ್ಲಿ ನಾವು 7ಅನ್ನು ಹಾಕುತ್ತಾ ಹೋಗೋಣ. ಈಗ ನೋಡ್ರಿ, ಮೊದಲನೇದಾಗಿ x 7 ಮತ್ತು ಎರಡನೇ ಸಂಖ್ಯೆ ಯಾವುದಾಗಿತ್ತು? x+1. x ಇದ್ದಲ್ಲಿ 7, 7 + 1 8. x+2 x ಇದ್ದಲ್ಲಿ 7, 7 + 2 9. x+3 x ಇದ್ದಲ್ಲಿ xನ ಬೆಲೆ ಎಷ್ಟು ಸಿಕ್ಕಿತ್ತು? 7 ಸಿಕ್ಕಿತ್ತು. x 7 + 3 10. 4 ಕ್ರಮಾನುಗತ ಸಂಖ್ಯೆಗಳು ಯಾವ್ಯಾವ ಸಿಕ್ಕಿವೆ? 7 8 9 10. ಇಲ್ಲೇ ಅವೇ ಸಂಖ್ಯೆಗಳನ್ನು 4 ಕ್ರಮಾನುಗತ ಸಂಖ್ಯೆಗಳನ್ನು ನಾನಿಲ್ಲಿ ಬರೆದಿದ್ದೇನೆ. ಈಗ ಎರಡನೆಯ ಪ್ರಶ್ನೆ, p ಎಂಬುದು 5 ಕ್ರಮಾನುಗತ ಸಂಖ್ಯೆಗಳಲ್ಲಿ ದೊಡ್ಡದು ಎಂದು ಭಾವಿಸಿ. ಇತರ 4 ಸಂಖ್ಯೆಗಳನ್ನು ಪಿಯ ರೂಪದಲ್ಲಿ ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವು ಮೊದಲನೇದಾಗಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಪಿ ಎಂಬುದು 5 ಕ್ರಮಾನುಗತ ಸಂಖ್ಯೆಗಳಲ್ಲಿ ದೊಡ್ಡದಾಗಿದೆ. ಈ ಸಂಖ್ಯೆ ಪಿ ಎನ್ನುವ ಸಂಖ್ಯೆಯು 5 ಸಂಖ್ಯೆಗಳಲ್ಲಿ ದೊಡ್ಡದು. ಆದರೆ 4 ಸಂಖ್ಯೆಗಳನ್ನು ನಾವು ಯಾವ ರೂಪದಲ್ಲಿ ಬರಿಬೇಕು? ಪಿ ರೂಪದಲ್ಲಿ ಬರಿಬೇಕು. ಪಿ ಎಂಬುದು 5 ಕ್ರಮಾನುಗತ ಸಂಖ್ಯೆಗಳಲ್ಲಿ ದೊಡ್ಡದಾಗಿದೆ. ಉಳಿದ 4 ಸಂಖ್ಯೆಗಳೆಂದರೆ ಪಿ ದೊಡ್ಡ ಸಂಖ್ಯೆ. ಉಳಿದ 4 ಸಂಖ್ಯೆಗಳು ಪಿಗಿಂತ ಚಿಕ್ಕದಾಗಿವೆ. ಅಂತಂದರೆ ಯಾವ ಥರ ಬರಿಬೇಕು? p - 1, p - 2, p - 3, p - 4. ಇವು 4 ಸಂಖ್ಯೆಗಳು. ಉದಾಹರಣೆ ಹೇಳ್ತೀನಿ ನೋಡ್ರಿ, ಇದಕ್ಕೆ ನಿಮಗೆ ಅರ್ಥ ಆಗ್ತದ. ಉದಾಹರಣೆ, ಇಲ್ಲಿ ಪ್ರಶ್ನೆಯನ್ನು ಏನು ಹೇಳಿದ್ದಾರೆ? ಪಿ ದೊಡ್ಡದಾಗಿದೆ. 5 ಸಂಖ್ಯೆಗಳಲ್ಲಿ ಪಿ ಎನ್ನುವ ಸಂಖ್ಯೆ ದೊಡ್ಡದಾಗಿದೆ ಅಂತಂದರೆ ಪಿಯನ್ನು ಉದಾಹರಣೆಗೆ ನಾವು ಪಿನ ಬೆಲೆ 9 ಅಂತ ತಿಳ್ಕೊಳ್ರಿ. ಈ 9 ಪಿನ ಬೆಲೆ ಆಗಿದೆ. ಇದಕ್ಕಿಂತ ಉಳಿದ ಸಂಖ್ಯೆಗಳು ಏನಾಗಿರಬೇಕು? ಚಿಕ್ಕದಾಗಿರಬೇಕು. ಪಿ ದೊಡ್ಡದಾಗಿರಬೇಕು, ಉಳಿದ ಸಂಖ್ಯೆಗಳು ಚಿಕ್ಕದಾಗಿರಬೇಕು. ಅಂತಂದರೆ 9 9 - 1 9 - 2 ಪಿ ಇದ್ದಲ್ಲಿ ಹಾಕ್ತಾ ಇದ್ದೇನೆ. 9 - 3 9 - 4. ಈಗ ನೋಡ್ರಿ, 9 9ರಲ್ಲಿ 1 ಹೋದರೆ 8, 9ರಲ್ಲಿ 2 ಹೋದರೆ 7, 9ರಲ್ಲಿ 3 ಹೋದರೆ 6, 9ರಲ್ಲಿ 4 ಹೋದರೆ 5. ಅಂತಂದರೆ
ದೊಡ್ಡ ಸಂಖ್ಯೆ ಯಾವುದು? P 9. ನಿಮಗೆ ಈ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ನೀವು ಉದಾಹರಣೆಯನ್ನು ನೋಡ್ರಿ, ಗೊತ್ತಾಗ್ತದೆ. ಇದು P ದೊಡ್ಡ ಸಂಖ್ಯೆ, ಉಳಿದೆಲ್ಲವೂ ಚಿಕ್ಕ ಸಂಖ್ಯೆಗಳು ಬಂದಿವೆ. ಮೂರನೆಯ ಪ್ರಶ್ನೆ, ಕೆಳಗಿನ ಪ್ರತಿ ಹೇಳಿಕೆಗೂ ಅದು ಯಾವಾಗಲೂ ಸರಿಯೇ, ಕೆಲವೊಮ್ಮೆ ಸರಿಯೇ ಅಥವಾ ಎಂದಿಗೂ ಸರಿಯಲ್ಲ ಎಂದು ನಿರ್ಧರಿಸಿ. ನಿಮ್ಮ ಉತ್ತರ ವಿವರಿಸಿ, ಉದಾಹರಣೆ ತಿಳಿಸಿ, ಬೀಜಗಣಿತದ ಬಳಸಿ ನಿಮ್ಮ ಹೇಳಿಕೆ ಸಮರ್ಥಿಸಿ. ಇಲ್ಲಿ ಪ್ರಶ್ನೆಯನ್ನು ಹೇಳಿದ್ದಾರೆ. ಇಲ್ಲಿ ಕೆಳಗಡೆ ಮೂರನೇ ಪ್ರಶ್ನೆಯಲ್ಲಿ ಒಂದು 3-4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವು ಹೇಳಿಕೆಗಳು ಸರಿಯಾಗಿವೆ ಅಥವಾ ಕೆಲವೊಮ್ಮೆ ಸರಿಯಾಗಿವೆ ಅಂತ ನಾವು ಕಂಡುಹಿಡಿದು ಅಥವಾ ಎಂದಿಗೂ ಸರಿಯಲ್ಲ ಅಂತ ನಿರ್ಧರಿಸಬೇಕು. ಮತ್ತು ಉತ್ತರವನ್ನು ವಿವರಿಸುವ ಮೂಲಕ ಉದಾಹರಣೆಗಳನ್ನು ಕೊಡಬೇಕು. ಇಲ್ಲಿ ನೋಡ್ರಿ, ಮೊದಲನೆಯ ಪ್ರಶ್ನೆ, ಮೂರನೇದರಲ್ಲಿ ಮೊದಲನೇ ಪ್ರಶ್ನೆ, 2 ಸಮ ಸಂಖ್ಯೆಗಳ ಮೊತ್ತವು 3ರ ಗುಣಕವಾಗಿದೆ. 2 ಸಮ ಸಂಖ್ಯೆಗಳಿವೆ. ಯಾವುದಾದ್ರೂ 2 ಸಮ ಸಂಖ್ಯೆಗಳನ್ನು ತಗೊಳ್ರಿ. ನೀವು 2 ಸಮ ಸಂಖ್ಯೆಗಳ ಮೊತ್ತ ಎಷ್ಟಾಗಿದೆ? 3ರ ಗುಣಕವಾಗಿದೆ ಅಂತ ಕೇಳಿದ್ದಾರೆ. ಇದು ಕೆಲವೊಮ್ಮೆ ನಿಜ. ಏಕೆಂತಂದರೆ ಉದಾಹರಣೆ ನೋಡ್ರಿ, ಗೊತ್ತಾಗ್ತದೆ ನಿಮ್ಗೆ. 2 + 4 2 ಸಮ ಸಂಖ್ಯೆಗಳ ಮೊತ್ತ ಅಂತ ಹೇಳಿದ್ದಾರೆ. 2 + 4 ಕೂಡಿಸಿದ್ರೆ 6, 3ರ ಗುಣಕಾರ, 3 2 6. ಮತ್ತು ಅದೇ ಥರ ಇನ್ನೊಂದು ಉದಾಹರಣೆಯನ್ನು ತಗೊಂಡ್ರೆ, ಎರಡನೆಯ ಉದಾಹರಣೆ, 2 ಸಮ ಸಂಖ್ಯೆಗಳು, 2 + 6 ಮೊತ್ತ ಎಷ್ಟಾಗಿದೆ? 8. 3ರ ಮಧ್ಯೆಯಲ್ಲಿ 8 ಬರುವುದಿಲ್ಲ, ಆದ್ದರಿಂದ 3ರ ಗುಣಕಾರವಲ್ಲ. ಆದ್ದರಿಂದ ಈ ಹೇಳಿಕೆ ಕೆಲವೊಮ್ಮೆ ನಿಜವಾಗುತ್ತದೆ. ಏನು ಹೇಳಿದರು ಇವರು ಹೇಳಿಕೆ? 2 ಸಮ ಸಂಖ್ಯೆಗಳ ಮೊತ್ತ ಎಷ್ಟಾಗಿದೆ? 6 ಆಗಿದೆ. ಅದು 3ರ ಗುಣಕಾರ. 6 3ರ ಮಧ್ಯೆಯಲ್ಲಿ ಬರುತ್ತದೆ, ಆದರೆ 8 ಇಲ್ಲಿನೂ ಸಹ ನಾವು ಸಮ ಸಂಖ್ಯೆಗಳನ್ನು ತಗೊಂಡಿದ್ವಿ. ಮೊತ್ತ ಎಷ್ಟು ಬಂದಿದೆ? 8 ಬಂದಿದೆ. ಆದರೆ ಇದು 3ರ ಗುಣಕಾರವಲ್ಲ. ಆದ್ದರಿಂದ ಈ ಹೇಳಿಕೆ ಕೆಲವೊಮ್ಮೆ ನಿಜ ಆಗಿದೆ. ಇದರಲ್ಲಿ ನಿಜ ಆಗಿದೆ ಈ ಹೇಳಿಕೆ, ಆದರೆ ಇದರಲ್ಲಿ ನಿಜ ಆಗಿಲ್ಲ. ಆದ್ದರಿಂದ ಈ ಹೇಳಿಕೆ ಕೆಲವೊಮ್ಮೆ ನಿಜ. ಎರಡನೇ ಪ್ರಶ್ನೆ, ಒಂದು ಸಂಖ್ಯೆಯು 18ರಿಂದ ಭಾಗಿಸಲ್ಪಡದಿದ್ದರೆ, ಯಾವುದೇ ಒಂದು ಸಂಖ್ಯೆ ತಗೊಳ್ರಿ, x ಅಂತ ತಗೋರಿ. x ಎಂಬುದು 18ರಿಂದ ಭಾಗಿಸಲ್ಪಡದಿದ್ದರೆ ಅಂತಂದರೆ x 18ರಿಂದ ಭಾಗ ಹೋಗಲಿಲ್ಲ ಅಂತಂದರೆ ಅದು 9ರಿಂದಲೂ ಸಹ ಭಾಗ ಹೋಗುವುದಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದು ಸಂಖ್ಯೆ x ಆಗಿದೆ, ಇದು 18ರಿಂದ ಭಾಗ ಹೋಗಲಿಲ್ಲ ಅಂತಂದರೆ ಇದು 9ರಿಂದ ಸಹ ಭಾಗ ಹೋಗುವುದಿಲ್ಲ ಅಂತ ಪ್ರಶ್ನೆ ಇದೆ. ಈಗ ನೋಡ್ರಿ, ಇದು ಹೇಳಿಕೆ ಕೆಲವೊಮ್ಮೆ ನಿಜ. ಯಾವ ಥರ ಅಂತಂದರೆ 45 45ನ್ನು 9ರಿಂದ ಭಾಗಿಸಬಹುದು. 9ರ ಮಧ್ಯೆಯಲ್ಲಿ 45 ಬರುತ್ತದೆ, ಆದರೆ 18ರಿಂದ ಭಾಗಿಸಲಾಗುವುದಿಲ್ಲ. 45ನ್ನು 9ರಿಂದ ನಾವು ಭಾಗಿಸ್ಬೋದು, ಆದರೆ 18ರ ಮಧ್ಯೆಯಲ್ಲಿ 45 ಬರುವುದಿಲ್ಲ. ಆದ್ದರಿಂದ ಇದು 45 ಎಂಬುದು 18ರಿಂದ ಭಾಗ ಆಗುವುದಿಲ್ಲ. ನೋಡ್ರಿ, 9 45 45 9ರಿಂದ ಭಾಗ ಹೋಗಿದೆ, ಆದರೆ 18ರ ಮಧ್ಯೆಯಲ್ಲಿ 45 ಬರುವುದಿಲ್ಲ. ಆದ್ದರಿಂದ ಈ ಹೇಳಿಕೆ ಕೆಲವೊಮ್ಮೆ ನಿಜ. ಮತ್ತು ಈಗ ನೋಡ್ರಿ, ಎರಡನೇ ಉದಾಹರಣೆ, ಅದರಲ್ಲೇ 37ನ್ನು 9ರಿಂದ ಅಥವಾ 18ರಿಂದ ಭಾಗಿಸಲಾಗದು. 37 ಎನ್ನುವ ಸಂಖ್ಯೆಯನ್ನು 9ರಿಂದ ಭಾಗ ಹೋಗುವುದಿಲ್ಲ, ಮತ್ತು 37 ಎನ್ನುವ ಸಂಖ್ಯೆಯು 18ರಿಂದಲೂ ಸಹ ಭಾಗ ಹೋಗುವುದಿಲ್ಲ. ಆದ್ದರಿಂದ ಈ ಹೇಳಿಕೆ ಕೆಲವೊಮ್ಮೆ ನಿಜ. ಮೂರನೇ ಪ್ರಶ್ನೆ ನೋಡ್ರಿ, 2 ಸಂಖ್ಯೆಗಳು 6ರಿಂದ ಭಾಗಿಸಲ್ಪಡದಿದ್ದರೆ ಅವುಗಳ ಮೊತ್ತವು 6ರಿಂದ ಭಾಗಿಸಲ್ಪಡುವುದಿಲ್ಲ. 2 ಸಂಖ್ಯೆಗಳಿವೆ, ಅವು 6ರಿಂದ ಭಾಗ ಹೋಗಲಿಲ್ಲ ಅಂತಂದರೆ ಅವುಗಳ ಮೊತ್ತ ಸಹ 6ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಹೇಳಿದ್ದಾರೆ. ಈ ಹೇಳಿಕೆಯು ಸಹ ಕೆಲವೊಮ್ಮೆ ನಿಜ. ಯಾವ ಥರ ಅಂತಂದರೆ ಉದಾಹರಣೆ ನೋಡ್ರಿ, 10 ಮತ್ತು 8ಗಳನ್ನು 6ರಿಂದ ಭಾಗಿಸಲಾಗುವುದು. 10 6ರ ಮಧ್ಯೆಯಲ್ಲಿ ಬರಲ್ಲ, ಭಾಗ ಹೋಗುವುದಿಲ್ಲ. ಮತ್ತು 8 ಎಂಬುದು 6ರಿಂದ ಭಾಗ ಹೋಗುವುದಿಲ್ಲ. 10 ಮತ್ತು 8ಗಳನ್ನು 6ರಿಂದ ಭಾಗಿಸಲಾಗುವುದು, ಆದರೆ ಅವುಗಳ ಮೊತ್ತ 10 + 8
ಎರಡು ಸಂಖ್ಯೆಗಳನ್ನು ತಗೊಂಡಿದ್ವಿ, ಅವು 6ರಿಂದ ಭಾಗ ಹೋಗಲಿಲ್ಲ. ಆದರೆ ಇವೇ ಸಂಖ್ಯೆಗಳನ್ನು ಇವೇ 10 ಮತ್ತು 8, 10 + 8 18. ಇದೇನಾಗಕತ್ತದ್ರಿ 6ರಿಂದ ಭಾಗಿಸಬಹುದಾಗಿದೆ. 6 ಮಗ್ಗಿಯಲ್ಲಿ 18 ಬರ್ತದೆ, 6 3 18 ಮೊತ್ತ ಭಾಗ ಹೋಗ್ತಾ ಇದೆ. ಆದರೆ ಇವೆರಡು ಸಂಖ್ಯೆಗಳು ಬೇರೆ ಬೇರೆ ತಗೊಂಡಾಗ ನಾವು ಕೂಡಿಸ್ಲಿಲ್ಲ ಅಂತಂದರೆ ಇದು 6ರಿಂದ ಭಾಗ ಹೋಗಿಲ್ಲ. ಆದರೆ ನಾವು ಕೂಡಿಸಿದಾಗ ಇವೆರಡು ಸಂಖ್ಯೆಗಳನ್ನು ಕೂಡಿಸಿದಾಗ 18 ಸಿಕ್ಕಿತು. ಇದು 6ರಿಂದ ಭಾಗಿಸಬಹುದಾಗಿದೆ. ಆದ್ದರಿಂದ ಆ ಹೇಳಿಕೆ ಕೆಲವೊಮ್ಮೆ ನಿಜ ಆಗಿದೆ. ಇದು ಮೊದಲನೆಯ ಉದಾಹರಣೆ. ಎರಡನೇ ಉದಾಹರಣೆ ನೋಡ್ರಿ. 11 ಮತ್ತು 16ಗಳನ್ನು 6ರಿಂದ ಭಾಗಿಸಲಾಗುವುದಿಲ್ಲ. 11 ಮತ್ತು 16 6ರಿಂದ ಭಾಗ ಹೋಗುವುದಿಲ್ಲ ರೀ. ಅವುಗಳ ಮೊತ್ತ 11 + 16 ತಗೊಂಡಾಗ 26. ಇದು 6ರಿಂದ ಸಹ ಭಾಗ ಹೋಗುವುದಿಲ್ಲ. 6 ಮಗ್ಗಿಯಲ್ಲಿ 26 ಬರಲ್ಲ, 36 ಬರುತ್ತದೆ, ಆದರೆ 26 ಬರುವುದಿಲ್ಲ. 6ರಿಂದ ಭಾಗ ಹೋಗುವುದಿಲ್ಲ. ಇದು ಕೆಲವೊಮ್ಮೆ ನಿಜ ಆದರೆ ಇದು ಕೆಲವೊಮ್ಮೆ ನಿಜ ಆಗುತ್ತಿಲ್ಲ ಹೇಳಿಕೆ. ಆದ್ದರಿಂದ ಅದು ಕೆಲವೊಮ್ಮೆ ನಿಜವಾದ ಹೇಳಿಕೆ. 4ನೆಯ ಪ್ರಶ್ನೆ. 6ರ ಗುಣಕ ಮತ್ತು 9ರ ಗುಣಕಗಳ ಮೊತ್ತವು 3ರ ಗುಣಕವಾಗಿರುತ್ತದೆ. 6ರ ಗುಣಕ ಮತ್ತು 9ರ ಗುಣಕಗಳ ಮೊತ್ತ 6 1 6, 9 1 9, 6 + 9 15, 3 5 15. ಇದು 15 ಎಂಬುದು 3ರ ಗುಣಕಾರ. ಮತ್ತು ಇನ್ನೊಂದು ಉದಾಹರಣೆ 12 + 18 ಅಂತಂದರೆ 6 2 12, 9 2 18. 6 ಮತ್ತು 9ರ ಗುಣಕಗಳ ಮೊತ್ತ 12 ಮತ್ತು 18 ಕೂಡಿಸಿದಾಗ 30. ಇದು 3 10 30, 3ರ ಗುಣಕಾರ. ಇದು ಯಾವಾಗಲೂ ನಿಜವಾದ ಹೇಳಿಕೆ. ಅಂತಂದರೆ 6ರ ಗುಣಕ ಮತ್ತು 9ರ ಗುಣಕಗಳ ಮೊತ್ತವನ್ನು ನಾವು ಕೂಡಿಸಿದಾಗ ಅದು 3ರ ಏನಾಗಿರುತ್ತದೆ ಗುಣಕವಾಗಿರುತ್ತದೆ. 5ನೇ ಪ್ರಶ್ನೆ. 6ರ ಗುಣಕ ಮತ್ತು 3ರ ಗುಣಕಗಳ ಮೊತ್ತ. 4ನೇ ಪ್ರಶ್ನೆಯನ್ನು ಬಿಡಿಸಿದ್ವಲ್ರಿ, ಅದೇ ಥರ ನೋಡ್ರಿ. ಇದು 6ರ ಗುಣಕ ಮತ್ತು 3ರ ಗುಣಕಗಳ ಮೊತ್ತ 6 1 6, 3 1 3. ಇವು ಎರಡರ ಗುಣಕಗಳ ಮೊತ್ತ ಕೂಡಿಸಿದಾಗ 6 + 3 9. ಇದು 9ರ ಗುಣಕವಾಗಿರುತ್ತದೆ. 9ರ ಗುಣಕವಾಗಿದೆ. ಅದೇ ಥರ ನಾವು 6 2 12, 3 1 3, 12 + 3 ಎಷ್ಟಾಯ್ತು ರೀ 15. ಇದು 9ರ ಗುಣಕಾರವಲ್ಲ. ಆದ್ದರಿಂದ ಈ ಹೇಳಿಕೆ ಕೆಲವೊಮ್ಮೆ ನಿಜ ಆಗಿದೆ, ಕೆಲವೊಮ್ಮೆ ನಿಜ ಆಗಿಲ್ಲ. ಆದ್ದರಿಂದ ಇದು ಕೆಲವೊಮ್ಮೆ ನಿಜ. 4ನೆಯ ಪ್ರಶ್ನೆ. 3ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ಮತ್ತು 4ರಿಂದ ಭಾಗಿಸಲ್ಪಟ್ಟಾಗ ಶೇಷ 2. 3ರಿಂದ ಭಾಗಿಸಿದಾಗ ಶೇಷ 2 ಉಳಿಬೇಕು ಮತ್ತು 4ರಿಂದ ಭಾಗಿಸಿದಾಗ ಶೇಷ 2. ನೀಡುವ ಕೆಲವು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಅಂತಹ ಎಲ್ಲ ಸಂಖ್ಯೆಗಳನ್ನು ವಿವರಿಸುವ ಬೀಜೋಕ್ತಿಯನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ. ಬೀಜೋಕ್ತಿ ನೋಡ್ರಿ. ಇಲ್ಲಿ ಯಾವ್ಯಾವ ಸಂಖ್ಯೆಗಳು ಕೊಟ್ಟಿದ್ದಾರೆ. 3ರಿಂದ ಭಾಗಿಸಲ್ಪಟ್ಟಾಗ ಮತ್ತು 4ರಿಂದ ಭಾಗಿಸಲ್ಪಟ್ಟಾಗ. 3 ಮತ್ತು 4ರ ಲಾಸ ತೆಗೆದಾಗ 3 4 12 ಎಷ್ಟು ಸಿಕ್ಕಿದೆ 12. ಮತ್ತು ಶೇಷ 2ರಲ್ಲಿಯೂ ಎಷ್ಟು ಉಳಿತಾ ಇದೆ. 3ರಿಂದ ಭಾಗಿಸಿದಾಗ ಶೇಷ 2 ಮತ್ತು 4ರಿಂದ ಸಹ ಭಾಗಿಸಿದಾಗ ಶೇಷ 2 ಉಳಿತಾ ಇದೆ. ಶೇಷ ಎಷ್ಟಿದೆ 2. 12n + 2. ಈ ಬೀಜೋಕ್ತಿ ನೋಡಿರಿ ಯಾವ ಥರ ಸಿಕ್ಕಿದೆ. 3 ಮತ್ತು 4ರ ಲಾಸ 3 4 12, 12n ಶೇಷ + 2. n ಇದ್ದಲ್ಲಿ ನಾವು 0 1 2 3 ಈ 3 4 5 ಇದೇ ಥರ ಬೆಲೆಗಳಿಗೂ ಮುಂದೆ ಹೋಗ್ತಾ ಇದ್ದಾವೆ. n = 1 2 3. ಮೊದಲದಾಗಿ n ಇದ್ದಲ್ಲಿ 1ಅನ್ನು ಹಾಕಿರಿ. n = 1. 12n + 2 n ಇದ್ದಲ್ಲಿ 1 + 2. 12 1 12 + 2 12 + 2 14. ಇದನ್ನು 3ರಿಂದ 14ಅನ್ನು ಭಾಗಿಸಿದಾಗ ಶೇಷ ಎಷ್ಟು ಉಳಿದಿದೆ 2. ಮತ್ತು 4ಅನ್ನು 14ರಿಂದ ಭಾಗಿಸಿದಾಗ ಶೇಷ 2 ಉಳಿದಿದೆ. ಇದನ್ನು ನೋಡಿ ಒಂದು ಮಾಡಿ ತೋರಿಸ್ತೀನಿ. 14 3, 3 4 12,
14ರಲ್ಲಿ 12 ಕಳೆದಾಗ ಶೇಷ ಎಷ್ಟು ಉಳಿದಿದೆ? 2. ಅದೇ ಶೇಷವನ್ನು ನಾನು ಇಲ್ಲಿ ಬರ್ತೀನಿ. ಎಲ್ಲ ಲೆಕ್ಕಗಳನ್ನು ಸಹ ನೀವು ಇದೇ ಥರ ಭಾಗಗಳನ್ನು ಮಾಡಿದಾಗ ಶೇಷ 2 ಉಳಿಯುತ್ತದೆ. ಮತ್ತು ಎನ್ನಿದ್ದಲ್ಲಿ ಒಂದಾಯಿತು. ಎನ್ನಿದ್ದಲ್ಲಿ ಈಗ 2 ಹಾಕಿರಿ. n = 2. 12 n + 2 12. n ಇದ್ದಲ್ಲಿ 2 + 2 12 2ರಲ್ಲಿ 24 + 2 24 + 2 26. ಇದರ ಸಹ ಶೇಷ ಎಷ್ಟು ಉಳಿದಿದೆ? 2. 26ನ್ನು 3ರಿಂದ ಭಾಗಿಸಿದಾಗ ಶೇಷ 2 ಮತ್ತು 26ನ್ನು 4ರಿಂದ ಭಾಗಿಸಿದಾಗ ಶೇಷ 2. ಮತ್ತು n ಇದ್ದಲ್ಲಿ 3ನ್ನು ಹಾಕಿದಾಗ 12 n + 2 12 3ರಲ್ಲಿ 36 + 2 36 + 2 38. 38ನ್ನು 3ರಿಂದ ಭಾಗಿಸಿದಾಗ ಶೇಷ 2 38ನ್ನು 4ರಿಂದ ಭಾಗಿಸಿದಾಗ ಶೇಷ 2 ಉಳಿಯುತ್ತದೆ. ಈಗ 5ನೇ ಪ್ರಶ್ನೆ. ನನ್ನ ಬಳಿ ಬೆಣಕು ಕಲ್ಲುಗಳಿವೆ. ಜಾಸ್ತಿ ಅಲ್ಲ, ಬೆಣಚು. ಇದು ಬೆಣಕು ಅಲ್ಲ, ಬೆಣಚು. ನನ್ನ ಬಳಿಯಲ್ಲಿ ಬೆಣಚು ಕಲ್ಲುಗಳಿವೆ, ಜಾಸ್ತಿ ಅಲ್ಲ. ನಾನು ಅವುಗಳನ್ನು 3ರಂತೆ ಗುಂಪು ಮಾಡಿದಾಗ 1 ಉಳಿಯುತ್ತದೆ. 3ರಿಂದ ಎಷ್ಟಿದ್ದಾವೆ ಅಂತ ಕೊಟ್ಟಿಲ್ಲ, ನಾವು ಊಹೆ ಮಾಡಿ ಇದನ್ನು ಲೆಕ್ಕವನ್ನು ಬಿಡಿಸಬೇಕು. 3ರಂತೆ ಗುಂಪು ಮಾಡಿದಾಗ 1 ಉಳಿಯುತ್ತದೆ ಅಂತ ಹೇಳಿದ್ದಾರೆ. 3ರ ಗುಂಪುಗಳನ್ನು ಆ ಕಲ್ಲುಗಳನ್ನು ಮಾಡಿದಾಗ 1 ಉಳಿಯುತ್ತದೆ. ಮತ್ತು ಅವುಗಳನ್ನು ಜೋಡಿಸಲು ಪ್ರಯತ್ನಿಸಿದರೆ ಅದು ಸರಳವಾಗಿ ಆಗುವ ಕೆಲಸವಲ್ಲ. ಒಂದು ಮೊಂಡುತನದ ಬೆಣಚುವಿಗೆ ಉಳಿಕೆ ನನ್ನ ದೃಷ್ಟಿಯಲ್ಲಿ ಉಳಿಯುತ್ತದೆ. 5ರ ಗುಂಪು ಮಾಡಿದಾಗ 3ರ ಗುಂಪು ಮಾಡಿದಾಗ 1 ಉಳಿಯುತ್ತಂತ ಹೇಳಿದ್ದಾರೆ. ಮತ್ತು 5ರ ಗುಂಪನ್ನು ಮಾಡಿದಾಗ ಆ ಕಲ್ಲುಗಳಲ್ಲಿ 1 ಉಳಿಯುತ್ತದೆ. 7ರಂತೆ ಗುಂಪು ಮಾಡಿದಾಗ ಪರಿಪೂರ್ಣತೆ ಕಾಣುತ್ತದೆ. 7 ಕಲ್ಲುಗಳನ್ನು ತಗೊಂಡು ಗುಂಪು ಮಾಡಿದಾಗ ಯಾವುದೇ ಕಲ್ಲಾಗಲಿ ಉಳಿದಿಲ್ಲ. ಬೆಣಕು ಕಲ್ಲುಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇದೆ. 5ರ ಪ್ರಶ್ನೆಯ ಉತ್ತರ ನೋಡ್ರಿ. ಉತ್ತರ ಇದು. ಬೆಣಚು ಕಲ್ಲುಗಳ ಸಂಖ್ಯೆ 100ಕ್ಕಿಂತ ಕಡಿಮೆ. ಇದು ಊಹೆ ಮಾಡಿ ತಗೊಂಡಿದ್ದೀನಿ. ಬೆಣಚು ಕಲ್ಲುಗಳ ಸಂಖ್ಯೆ 100ಕ್ಕಿಂತ ಕಡಿಮೆ. ಮತ್ತು ಕಲ್ಲುಗಳ ಸಂಖ್ಯೆ 2 3 4 5 ಇದೇ ಥರ 2 3 ಮತ್ತು 5ರ ಲಸ. 2 3ರಲ್ಲಿ 6 6 5ರಲ್ಲಿ 30. 2 × 3 × 5ರ ಲಸ ನೋಡ್ರಿ, ಇದು 30. 2 3 ಮತ್ತು 5ರಿಂದ ಭಾಗಿಸಿದಾಗ 1ರ ಶೇಷವನ್ನು ಬಿಡುವ ಸಂಖ್ಯೆಯು 30. ಲಾಸ ಎಷ್ಟು ಸಿಕ್ಕಿದೆ? 30. ಮತ್ತು ಎಷ್ಟು ಉಳಿದಿದ್ವು? ಇಲ್ಲಿ ಕಲ್ಲುಗಳ ಸಂಖ್ಯೆ ಎಷ್ಟೆಷ್ಟು ಉಳಿದಿದ್ವು ರೀ? ಗುಂಪುಗಳನ್ನು ಮಾಡಿದಾಗ 1 ಕಲ್ಲು. ಆದ್ದರಿಂದ ಶೇಷ ಎಷ್ಟಿದೆ? 1. ಇದು 30 ಲಾಸದಿಂದ ಸಿಕ್ಕಿದೆ. 30 ಕೆನ ತೊಗೊರಿ, ಎನ್ನ ತೊಗೊರಿ, XYZ ಏನಾದರೂ ತೊಗೋಬೋದು. 30 ಕೆ. ಶೇಷ ಎಷ್ಟು ಉಳಿದಿತ್ತಲ್ಲಿ? ಗುಂಪುಗಳನ್ನು ಮಾಡಿದಾಗ 1. 30k + 1 ರೂಪವಾಗಿದೆ. ಇಲ್ಲಿ ಕೆ ಇದ್ದಲ್ಲಿ 1 2 3 ಹಾಕುತ್ತಾ ನಾವು ಬಿಡಿಸುತ್ತಾ ಹೋಗೋಣ. ಈಗ ಕೆ ಇದ್ದಲ್ಲಿ 1 30k + 1 ಕೆ ಇದ್ದಲ್ಲಿ 1 + 1 31ಲೆ 30 30 + 1 31. 31 ನೋಡ್ರಿ 7ರಿಂದ ಭಾಗ ಹೋಗುವುದಿಲ್ಲ. 7ರ ಮಧ್ಯೆಯಲ್ಲಿ 31 ಬರುವುದಿಲ್ಲ. ಇದು ಸಂಪೂರ್ಣವಾಗಿ ಭಾಗ ಹೋಗುವುದಿಲ್ಲ. ಮತ್ತು ಕೆ ಇದ್ದಲ್ಲಿ 2 ಹಾಕಿ ನೋಡ್ರಿ. 30 ಕೆ ಇದ್ದಲ್ಲಿ 2 + 1 32ಲೆ 60 60 + 1 61. 61 ಸಹ 7ರಿಂದ ಭಾಗಿಸಲಾಗುವುದಿಲ್ಲ. ಮತ್ತು ಕೆ ಇದ್ದಲ್ಲಿ 3 30k + 1 ಕೆ ಇದ್ದಲ್ಲಿ 3 ಹಾಕಿದಾಗ 33ಲೆ 90 90 + 1 91. ಇದು 91 7ರಿಂದ ಭಾಗಿಸಬಹುದಾಗಿದೆ. ನೋಡ್ರಿ 91ನ್ನು ನಾವು 7ರಿಂದ ಭಾಗಿಸಿದಾಗ 7 1ಲೆ 7 ಎಷ್ಟು ಉಳೀತು? 2 21 ಆಯ್ತು ನೋಡ್ರಿ. 7 1ಲೆ 7 9ರಲ್ಲಿ 7ನ್ನು ತೆಗೆದ್ರಿ 2 ಎಷ್ಟು ಉಳಿತ್ರಿ? 21. 2 ಉಳಿದಿತ್ತು, ಇಲ್ಲಿ 1 ಇದೆ, 21 ಆಯಿತು. 7 3ಲೆ 21 ಪೂರ್ಣವಾಗಿ ಭಾಗ ಹೋಗಿದೆ. ಶೇಷ ಏನು ಉಳಿದಿಲ್ಲ ಇಲ್ಲಿ. ಆದ್ದರಿಂದ 91 7ರಿಂದ ಭಾಗಿಸಬಹುದಾಗಿದೆ. ಆದ್ದರಿಂದ ಅಗತ್ಯವಿರುವ ಬೆಣಚು ಕಲ್ಲುಗಳ ಸಂಖ್ಯೆ ಎಷ್ಟು ರೀ? 91. ಯಾಕಂತಂದರೆ 91 ಎಂಬುದು 7ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಆದ್ದರಿಂದ ಬೆಣಚು ಕಲ್ಲುಗಳ ಸಂಖ್ಯೆ ಅಂತಂದರೆ 91.
ತಥಾಗತ 6ನೇ ಪ್ರಶ್ನೆ ನೋಡಿ. ತಥಾಗತ 6ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ನೀಡುವ ಹಲವಾರು ಸಂಖ್ಯೆಗಳನ್ನು ಬರೆದಿದ್ದಾನೆ. ಅವನು ಪ್ರತಿಪಾದಿಸುತ್ತಾನೆ ಏನಂತಂದರೆ, ನೀವು ಅಂತಹ ಯಾವುದೇ 3 ಸಂಖ್ಯೆಗಳನ್ನು ಕೂಡಿದರೆ ಮೊತ್ತವು ಯಾವಾಗಲೂ 6ರ ಗುಣಕ. ತಥಾಗತ ಪ್ರತಿಪಾದನೆ ಸರಿಯೇ ಅಂತ ಪ್ರಶ್ನೆ ಇದೆ. ಇನ್ನು ನೋಡ್ರಿ ಇದರ ಉತ್ತರ. 6ರಿಂದ ಭಾಗಿಸಿದಾಗ ಶೇಷ 2 ನೀಡುವ ಬೀಜೋಕ್ತಿ ಅಂತಂದರೆ 6x + 2. ಇಲ್ಲಿ ಕೊಟ್ಟಿದ್ದಾರೆ 6x ಭಾಗಿಸಲ್ಪಟ್ಟಾಗ ಅಂತಂದರೆ 6x. ಇದನ್ನು ಯಾವ ಥರ ತಗೋಬೇಕು? 6x ಮತ್ತು ಶೇಷ ಎಷ್ಟು ಉಳಿದಿದೆ? 2. ಆದ್ದರಿಂದ 6x + 2. 6ರಿಂದ ಭಾಗಿಸಿದಾಗ ಶೇಷ 2 ನೀಡುವ ಬೀಜೋಕ್ತಿ ಅಂತಂದರೆ 6x + 2. ಅಂತಹ 3 ಸಂಖ್ಯೆಗಳಂತಂದರೆ x ಇದ್ದಲ್ಲಿ a ತಗೋರಿ 6a + 2 ಮತ್ತು x ಇದ್ದಲ್ಲಿ b 6b + 2 ಮತ್ತು x ಇದ್ದಲ್ಲಿ c 6c + 2 ಸಂಖ್ಯೆಗಳ ಮೊತ್ತ. ಈ ಸಂಖ್ಯೆಗಳನ್ನು ಕೂಡಿಸಿದಾಗ 6a + 2 + 6b + 2 + 6c + 2 ಈ ಸಂಖ್ಯೆಗಳನ್ನು ನಾವು ಕೂಡಿಸಿ ಈಗ ನೋಡ್ರಿ 6a 6b 6c ಇಲ್ಲಿ ಬರಿಬೇಕು ಮತ್ತು +2 +2 +2 3 +2ಗಳಿವೆ +2 6a + 6b + 6c 2 + 2 4 4 + 2 6. ಇದರಲ್ಲಿ 6ಅನ್ನು ನಾವು ಕಾಮನ್ ತೆಗಿಬೋದು ನೋಡ್ರಿ. ಎಲ್ಲ ಕಡೆ 6 ಇದೆ. 6ಅನ್ನು ಹೊರಗೆ ತೆಗೆದಾಗ a + b + c + 1. ಆದ್ದರಿಂದ a + b + c + 1 ಒಂದು ಪೂರ್ಣಾಂಕವಾಗಿರುವುದರಿಂದ ಮೊತ್ತವು ಇದರಿಂದ 6ರಿಂದ ಭಾಗಿಸಲ್ಪಡುತ್ತದೆ. ತಥಾಗತನ ಹೇಳಿಕೆ ನಿಜವಾಗಿದೆ. ಉದಾಹರಣೆಗೆ 20 + 26 + 32 ಈ ಸಂಖ್ಯೆಗಳನ್ನು ಕೂಡಿಸಿದಾಗ 78 ಸಿಗುತ್ತದೆ. 78 ಎಂಬುದು ಇದು 6ರಿಂದ ಭಾಗಿಸಲ್ಪಡುತ್ತದೆ. ಇದು ಉದಾಹರಣೆ ಬರೆಯೋದ ಅವಶ್ಯಕತೆ ಇಲ್ಲರಿ, ನಾನು ಹಾಗೆ ನಿಮಗೆ ತಿಳಿಸಿದ್ದೇನೆ. ಇದು ಈಗ 7ನೇ ಪ್ರಶ್ನೆ. 661 ಸಂಖ್ಯೆಯು 7ರಿಂದ ಭಾಗಿಸಲ್ಪಟ್ಟರೆ ಶೇಷ 3 ನೀಡುತ್ತದೆ. 661 ಅಂತ ಸಂಖ್ಯೆ ಇದೆ. ಇದನ್ನು 7ರಿಂದ ನಾವು ಭಾಗಿಸಿದಾಗ ಶೇಷ ಎಷ್ಟು ಉಳಿಯುತ್ತದೆ? 3. ಮತ್ತು ಇನ್ನೊಂದು ಸಂಖ್ಯೆ ಇದೆ 4779. ಇದನ್ನು ಸಹ ನಾವು ಎದರಿಂದ ಭಾಗಿಸಬೇಕು? 7ರಿಂದ. 7ರಿಂದ ಭಾಗಿಸಿದಾಗ ಶೇಷ ಎಷ್ಟು ನೀಡುತ್ತಾ ಇದೆ? ಇದು 5. 661 7ರಿಂದ ಭಾಗಿಸಿದಾಗ ಶೇಷ 3. 4779 7ರಿಂದ ಭಾಗಿಸಿದಾಗ ಶೇಷ 5. ಲೆಕ್ಕಾಚಾರ ಮಾಡದೆ ಭಾಗಿಸದೆ ಈ ಕೆಳಗಿನ ಬೀಜೋಕ್ತಿಗಳನ್ನು 7ರಿಂದ ಭಾಗಿಸಲ್ಪಟ್ಟಾಗ ಎಷ್ಟು ಶೇಷ ನೀಡುತ್ತದೆ ಎಂದು ಹೇಳಬಹುದೇ ಅಂತ ಪ್ರಶ್ನೆ ಇದೆ. ಈಗ ನೋಡ್ರಿ, ಅದರಲ್ಲಿ ಮೊದಲನೇ ಪ್ರಶ್ನೆ 4779 + 661 ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ 661 ಇದನ್ನು ನಾವು ಈ ಬೀಜೋಕ್ತಿಯನ್ನು ನಾನು ಇಲ್ಲಿ ಪ್ರಶ್ನೆಯಲ್ಲೇ ನೋಡಿ ಬರೆದಿದ್ದೀನಿ. ಏನು ಕೊಟ್ಟಿದ್ದಾರೆ? 661ಕ್ಕೆ 7ರಿಂದ ಭಾಗಿಸಲ್ಪಟ್ಟರೆ 7ರಿಂದ ಭಾಗಿಸಲ್ಪಟ್ಟರೆ ಶೇಷ ಎಷ್ಟು ಉಳಿದಿದೆ? 3 + 3. 7ರಿಂದ ಭಾಗಿಸಿದಾಗ ಶೇಷ 3. 7ರಿಂದ ಭಾಗಿಸಿದಾಗ ಉಳಿದ ಶೇಷ ಎಷ್ಟಿತ್ತು? 3. ಆದ್ದರಿಂದ ಬೀಜೋಕ್ತಿ 7a + 3. ಮತ್ತು 4779 ಇದಕ್ಕೂ ಸಹ 4779ಕ್ಕೂ ಸಹ ಎದರಿಂದ ಭಾಗಿಸ್ರಿ ಅಂತ ಹೇಳ್ತಾ ಇದ್ದಾರೆ? 7ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿದಿದೆ ಅಂತ ಹೇಳಿದ್ದಾರೆ? 5. ಅಂತಂದರೆ ಹೇಳಿಕೆ ಏನಾಗುತ್ತದೆ? 7b + 5. ನೋಡ್ರಿ 7b + 5. 7ರಿಂದ ಭಾಗಿಸಿದಾಗ ಉಳಿದ ಶೇಷ ಎಷ್ಟು ಉಳಿದಿದೆ? 5. 7b + 5 ಅಂತಂದರೆ 4779 ಇದ್ದಲ್ಲಿ 7b + 5 ಹಾಕಬೇಕು. ಮತ್ತು 661 ಇದ್ದಲ್ಲಿ 7a + 3 7a + 3 7b + 7a ಇದು b ಇದೆ ನೋಡ್ರಿ, ಇದು b. ಇದು ಸಹ 7b + 7a + 5 + 3 8. 7ಅನ್ನು ಕಾಮನ್ ತೆಗೆದಾಗ 7b + a ಮತ್ತು 8ಅನ್ನು ಯಾವ ಥರ ಬರಿಬೋದು? 7 + 1 ಅಂತ ನಾವು ಬರಿಬೋದು ರೀ. 7 + 1 8. 7 ನಾವು ಕಾಮನ್ ತೆಗಿಬೋದು 7. b + a ಇಲ್ಲಿ ಏನಿಲ್ಲ ಅಂದರೆ ಕಾಮನ್ ತೆಗೆದ್ರೆ ಏನು ಉಳಿಯುತ್ತದೆ? 1 + 1. ಇದು ಕಡೆ +1 ಇದೆ +1. ಶೇಷ ನಮಗೆ ಎಷ್ಟಾಗಿದೆ ಇಲ್ಲಿ?
1 ಆಗಿದೆ. ಶೇಷ ನಮಗೆ ಎಷ್ಟು ಸಿಕ್ಕಿದ್ರೆ 1. ಮತ್ತು ಅದರಲ್ಲಿ 7ನೇ ಇದರಲ್ಲಿ 2ನೇ ಪ್ರಶ್ನೆ ಇದೆ ನೋಡ್ರಿ. 4779 ಮೈನಸ್ 661. 4779 ಅಂದರೆ ಎಷ್ಟಿದೆ? 7b+5 ಮತ್ತು 661 ಅಂತಂದರೆ 7a+3. ಇಲ್ಲಿ ಬೆಲೆಗಳನ್ನು ಹಾಕಿರಿ. 7b+5 ಬ್ರಾಕೆಟನ್ನು ತೆಗೆದಾಗ -7a ಮತ್ತು +8 -3 ಮತ್ತು 7b ಮತ್ತು 7a ಇದರಲ್ಲಿ 7ಅನ್ನು ಹೊರಗಡೆ ತೆಗಿಬೇಕು. ಮತ್ತು ಏನು ಉಳಿತು? b - a ಮತ್ತು 5 +8 5ರಲ್ಲಿ 3ಅನ್ನು ತೆಗೆದಾಗ +2, ಯಾಕಂತಂದರೆ ದೊಡ್ಡ ಚಿಹ್ನೆ 5 ಆಗಿದೆ, ಆದ್ದರಿಂದ +2. ಶೇಷ ಎಷ್ಟು ಉಳಿತ್ರಿ ಇಲ್ಲಿ? 2. ಕೊನೆಯ ಪ್ರಶ್ನೆ 8ನೆಯ ಪ್ರಶ್ನೆ. 3ರಿಂದ ಭಾಗಿಸಿದಾಗ ಶೇಷ 2ಅನ್ನು ನೀಡುವ ಸಂಖ್ಯೆಯನ್ನು, 4ರಿಂದ ಭಾಗಿಸಿದಾಗ ಶೇಷ 3ಅನ್ನು ಮತ್ತು 5ರಿಂದ ಭಾಗಿಸಿದಾಗ ಶೇಷ 4ಅನ್ನು ನೀಡುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಂತಹ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಇದು ಏಕೆ ಅತ್ಯಂತ ಚಿಕ್ಕದಾಗಿದೆ ಎನ್ನುವುದಕ್ಕೆ ನೀವು ಸರಳ ವಿವರಣೆಯನ್ನು ನೀಡಿ ಅಂತ ಹೇಳಿದ್ದಾರೆ. ನೋಡ್ರಿ, ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? 3ರಿಂದ ಭಾಗಿಸಿದಾಗ ಶೇಷ 2 ಕೊಡ್ತದ, 4ರಿಂದ ಭಾಗಿಸಿದಾಗ ಶೇಷ 3 ಮತ್ತು 5ರಿಂದ ಭಾಗಿಸಿದಾಗ ಶೇಷ 4. ಅದು ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸಂಖ್ಯೆಯನ್ನು ಕೊಟ್ಟಿಲ್ಲ. ಶೇಷ ಎಷ್ಟು ಉಳಿಯುತ್ತದೆ ಮತ್ತು ಯಾವುದರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿಯುತ್ತದೆ ಅಂತ ಕೊಟ್ಟಿದ್ದಾರೆ. ನಾವು ಸಂಖ್ಯೆಯನ್ನು ಇಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ನಮಗೆ, ಮತ್ತು ವಿವರಣೆಯನ್ನು ನೀಡ್ರಿ ಅಂತ ಹೇಳಿದ್ದಾರೆ. ಈಗ ನೋಡ್ರಿ, 3ರಿಂದ ಭಾಗಿಸಿದಾಗ ಶೇಷ ಎಷ್ಟಿದೆ? 3ರಿಂದ ಭಾಗಿಸಿದಾಗ ಶೇಷ ಅಂತಂದರೆ 3ರಲ್ಲಿ 2ಅನ್ನು ಕಳೆದಾಗ 1, 3 - 2 1. ಮತ್ತು 4ರಿಂದ ಭಾಗಿಸಿದಾಗ ಶೇಷ 3, 4ರಿಂದ ಭಾಗಿಸಿದಾಗ ಶೇಷ 3, 4ರಲ್ಲಿ 3ಅನ್ನು ಕಳೆದಾಗ 1. ಮತ್ತು 5ರಿಂದ ಭಾಗಿಸಿದಾಗ ಶೇಷ 4, 5ರಿಂದ ಭಾಗಿಸಿದಾಗ ಶೇಷ 4 ಅಂತಂದರೆ 5 - 4 = 1. ನೀವು ನೋಡ್ಬೋದು ರೀ, 3 ಕಡೆ ವ್ಯತ್ಯಾಸ ಎಷ್ಟಾಗಿದೆ? 1 ಆಗಿದೆ. ಪ್ರತಿಯೊಂದರ ವ್ಯತ್ಯಾಸವು 1 ಆಗಿದೆ. ಆದ್ದರಿಂದ ಅಗತ್ಯವಿರುವ ಸಂಖ್ಯೆಗೆ ಎಷ್ಟನ್ನು ಕೂಡಿಸ್ಬೇಕ್ರಿ ನಾವು? 1. ಅಗತ್ಯವಿರುವ ಸಂಖ್ಯೆಗೆ 1ಅನ್ನು ಸೇರಿಸಿದರೆ ಅದು 3, 4 ಮತ್ತು 5ರಿಂದ ಪೂರ್ಣವಾಗಿ ಭಾಗಿಸಲ್ಪಡುತ್ತದೆ. 3 ಮತ್ತು 4 ಮತ್ತು 5ರ ಲಾಸ 3 4 12, 12 5 60. ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಲು ಇಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಲು ಅಗತ್ಯವಿರುವ ಸಂಖ್ಯೆಯು 1ಕ್ಕಿಂತ ಕಡಿಮೆ ಇರಬೇಕು. ಅಗತ್ಯವಿರುವ ಸಂಖ್ಯೆಯದು 1ಕ್ಕಿಂತ ಕಡಿಮೆ ಇರಬೇಕಾಗ್ತದೆ. ಆದ್ದರಿಂದ 60ರಲ್ಲಿ 1ಅನ್ನು ಕಳೆದಾಗ 59. ಅದರ ವಿವರಣೆ ಕೇಳಿದರು. 60ಕ್ಕಿಂತ ಚಿಕ್ಕದಾದ ಯಾವುದೇ ಸಂಖ್ಯೆಯು 3, 4, 5 ಸಂಖ್ಯೆಗಳಿಂದ ಭಾಗವಾಗಲು ಸಾಧ್ಯವಿಲ್ಲ. ಆದ್ದರಿಂದ ಶೇಷಗಳನ್ನು ನೀಡುವ ಸಂಖ್ಯೆಗಳಲ್ಲಿ ಯಾವುದು ಚಿಕ್ಕದಾಗಿದೆ? 59 ಅತ್ಯಂತ ಚಿಕ್ಕದಾಗಿದೆ. ಇಲ್ಲಿವರೆಗೆ ನಾವು ಪುಟ ಸಂಖ್ಯೆ 127ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ವಿಡಿಯೋಗಳು ನಿಮಗೆ ಅರ್ಥ ಆಗಿಲ್ಲ, ಲೆಕ್ಕಗಳು ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸಲ ವಿಡಿಯೋವನ್ನು ನೋಡಿರಿ ಮಕ್ಕಳೇ, ನಿಮಗೆ ಲೆಕ್ಕಗಳು ಅರ್ಥವಾಗುತ್ತವೆ. ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.